ಅನಂತ ಕೋಟಿ ವಂದನಗಳನ್ನ ಹೇಳಿ 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 ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗ ಹಿಂಗ್ ಹೇಳ್ತಾರಲ್ಲ ಸಂತ ಕಬೀರದಾಸರು. ಏನ್ ಹೇಳ್ತಾರ್ರಿ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ ಮಗರ್ ಕಿಸ್ಕಾ ದಿಲ್ ಮತ್ ತೋಡೋ. ಕನ್ನಡ ಮೇ ಬೋಲೋ ಕ್ಯಾ ಭಿ ನೈ ಕುಚ್ ಭಿ ನೈ. ಆದ್ರೂ ಮಹಾರಾಷ್ಟ್ರ ಇದು ಕರ್ನಾಟಕ ನಮ್ಮ ಸಂಸ್ಥೆ ಕಪ್ಪಲ ಕಲ. ಯಾನ್ ಮಾತಾಡ್ದು ನೀನು? ಅದು ನಮ್ಗ ಗೊತ್ತಾ, ಈ ಮುದುಕಿಯಾಗ ಗೊತ್ತ. ಇದು ಮೊದಲೇ ಅಕ್ಕಲಕೋಟ್ ತಾಲೂಕದ. ನೀ ಏನಾರ ಮಾತಾಡಿದ ಯಾವ ಭಾಷೆ ಮಾತಾಡಿದ್ ನೀನು? 25 ಭಾಷೆ ಮಾತಾಡ್ತಾನೆ ಸರ್. ಈಗ ಇದೇಗ್ ಮಾತಾಡಿದ ಯಾವ್ದ? ಇದ್ರಿ ತೆಲುಗು ರೀ ಇದು. ನೀ ಬರೀ 3 ಭಾಷೆ ಮಾತಾಡಿ ಹೇಳಿದ್ ಕೇಳ್ತಾನ. ಓಕೆ 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 ಅದು ನನಗೊಂದು ಐಟಿ ತೊಗೊಂಬ ನೋಡಕ್ಕೆ. ಅದ್ರ ಚೀಸ್ ಬೇರೆ ಅದು. ನಿನಗೆ ತಿಳಿಲಿಲ್ಲ? ಇಲ್ಲಿಪ್ಪ ಇಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಕೊಂಡು ನಿರ್ಮಲವಾಗಿಟ್ಕೊಂಡು ಹೋದಿ ಬಂದ್ರ ಏನಕ್ಕದ್ರಿಪ್ಪ? ಗುರುವಿನನ್ನು ಗುಡಿ ಗುಂಡಾರು ಹುಡುಕುದು ಕಾರಣಿಲ್ಲ. ಒಂದು ಮನೆ ಒಡಿ ಕಟ್ಲಿಕ್ಕೆ ಬರ್ತದ, ಹೌದ್. ಮಠ ಒಡಿ ಕಟ್ಲಿಕ್ಕೆ ಬರ್ತದ, ಹೌದ್. ಒಬ್ಬ ಮನುಷ್ಯನ ಮನಸ್ಸು ಹೊಡಿತಂದ್ರೆ ಎಂದೂ ಕಟ್ಟಾಕ ಬರುದಿಲ್ಲ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಜ್ಞಾನಿಗಳು. ಆತ್ಮೀಯ ಬಂಧುಗಳೇ, ಏನ್ರಿಪ್ಪ? ತಾವೆಲ್ಲರೂ ಇವತ್ತ ಜಾತ್ರೆಯ ನಿಮಿತ್ತಗೋಸ್ಕರ ಹೌದು ಡೊಳ್ಳಿನ ಪದ ಕೇಳಕ್ಕೆ ಇಲ್ಲಿ ಕೂತೀರಿ. ಹೌದು. ಏನು ಡೊಳ್ಳಿನ ಪದ ಕೇಳಕ್ ಕೂತಾರಿಪ್ಪ? ಡೊಳ್ಳಿನ ಪದ ಕೇಳಕ ಕೂತೀರಿ. ಕರೆ ನಿಮ್ಮಲ್ಲಿ ಒಂದು ವಿನಂತಿ ಅದ. ಏನು ವಿನಂತಿ ಮಾಡ್ಕೋಬೇಕತ್ರಿಪ್ಪ? ಇದ್ರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಕತ್ತೀರಿ, ತಿಳಿಲಾರ್ದು ಡೊಳ್ಳಿನ ಪದಗಳನ್ನು ಕೇಳಕತ್ತೀರಿ. ಹೌದು. ಎರಡೂ ಸಂಘದಿಂದ ತಮ್ಮಲ್ಲಿ ಏನು ವಿನಂತಿ ಅದಪ್ಪ ಅಂತ ಕೇಳಿದ್ರೆ, ಜೀವನದೊಳಗ ಒಂದು ಪ್ರವಚನ, ಇನ್ನೊಂದು ಡೊಳ್ಳಿನ ಪದ ಇದ್ರು ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೆ ಕೇಳ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳೇ. ಸರ ಏನಾಯ್ತು? ನೀವು ಈ ಊರಾಗ ತಲಿ ಕೆಟ್ಟರಂಗ್ ಮಾತಾಡ್ಲಾಕ್ ಹೋಗಬೇಡ್ರಿ. ಯಾಕ? ಕೂತ ಜನರಿಗೆ ಏನ್ ಹೇಳಲಾಕತ್ತೀರಿ? ತಿಳಿದ್ರು ಕೇಳತ್ತೇಳಿನಿ, ತಿಳಿಲಿಕ್ಕೂ ಕೇಳತ್ತೇಳಿ. ಪ್ರವಚನ ಡೊಳ್ಳಿನ ಪದ ತಿಳಿದ್ರು ಕೇಳತ್ರಿ, ತಿಳಿಲಿಕ್ಕೂ ಕೇಳತ್ತೀರಿ ಅಂದಿನಲ್ಲ. ತಿಳಿಲಿಕ್ಕ ಕೇಳಿ ಏನ್ ಮಾಡಂತ್ರಿ? ಮನಿಗ್ ಹೋದ್ರ ಒಂದ್ ಜಪತ್ ನಿದ್ದೆ ಅಕ್ಕದ, ಸಂಜೆ ದಗದ ಬಗಸಿಮ್ನ ಅಕ್ಕವ. ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ತಿಳಿದ್ರೆ ಅಷ್ಟೇ ಕೇಳ್ಬೇಕು, ತಿಳಿಲಿಕ್ಕ ಕೇಳಬೇಡದು. ಇದರಿಂದ ತಿಳಿಲಿಕ್ಕ ಕೇಳಿ ಏನು ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ನೀ ಏನತ್ತಿ ತಿಳಿದ್ರೆ ಅಷ್ಟೇ ಕೇಳತ್ತಿ. ಹೌದು. ತಿಳಿದ್ರು ಯಾಕೆ ಕೇಳಬೇಕು, ತಿಳಿಲಿಕ್ಕೂ ಯಾಕೆ ಕೇಳಬೇಕು? ಯಾಕೆ ಕೇಳ್ಬೇಕು? ಇದರಿಂದ ಏನು ಫಾಯ್ದಾ ಸಿಗ್ತತ್ತ ಅವ್ರಿಗೆ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಬೀಸವ್ರ ಜೋಡಿ ಬೆನ್ನತ್ತರೆ ಹೋಗ್ರಿ. ಹೌದು. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ಹಿಟ್ಟಿನ ಧೂಳು ಬಿದ್ದೇ ಬೀಳ್ತದ. ಹೌದು ಹೌದು. ಹೆಂಗ ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದ ನೋಡು. ಹಂಗ ಇವತ್ತು ನೀವು ತಿಳಿದಾರ ಕೇಳ್ರಿ, ತಿಳಿಲಾರ್ದಾರ ಕೇಳ್ರಿ, ಪುಣ್ಯದೊಳಗಿನ ಪಾಲನ್ನ ನಪ್ಪ ನಿಮ್ ಎಲ್ಲರಿಗೆ ಕೊಟ್ಟು ಕಳ್ತಾನೆ. ಇದು ಸಮಾನವಾಗಿ ಕೈ ಎತ್ತಿ ಹೇಳ್ತಕ್ಕಂಥ ಮಾತುಗಳನ್ನ ಆತ್ಮೀಯ ಬಂಧುಗಳು. ಹೌದು ಹೌದು ಹೌದು. ಹಂಗಾದ್ರೆ ಕೇಳ್ರಿಪ್ಪ, ಕೇಳ್ರಿ. ಅಂತ ಶಕ್ತಿ ಇಲ್ಲೈತ್ರಿಪ್ಪ, ಇಲ್ಲೈತಿ. ಈ ಶಿವಸ್ಥಾನದಲ್ಲಿ ಐತಿ. ಅಂತ ಶಕ್ತಿ ನನ್ನ ನಸರಜಂಗ ಮುತ್ತನ ತಲೆ ಐತಿ. ಪುಣ್ಯಾತ್ಮರಿ ಐತ್ರಿಪ್ಪ, ಐತಿ. ಇವತ್ತಿನ ದಿವಸ ತಾವೆಲ್ಲರೂ ಕೂಡಿಕೊಂಡು ಒಂದು ವಿಷಯ ನಿಟ್ಟಿರಿ. ಸಮಯ ಬಹಳ ತಗೊಂಗಿಲ್ಲ. ಇಲ್ಲಪ್ಪ ಇಲ್ಲ, ನೇರವಾಗಿ ವಿಷಯಕ್ಕೆ ಬರುದು. ಬರ್ಲ. ವಿಷಯಗಳ ಹಲವಾರು ಚರ್ಚೆಗಳಾದ್ರು ಅತ್ತಿ ಸೊಸಿ ಕೊಡಬೇಕು, ಇಸ್ಕೋಬೇಕು, ಜಾತಿ ಭೇದ, ದಾನ ಧರ್ಮ. ಹೌದು. ಅತ್ತಿ ಮಾವ ಇಲ್ಲ, ನೀನ ಮಾತಾಡ್ಬಾತ. ಇಲ್ಲಡ್ರಿ. ಇತ್ತೂರ್ನ ಎಲ್ಲ ರಿಜೆಕ್ಟ್ ಮಾಡಿ ಒಂದೇ ಒಂದು ವಿಷಯ ಆಯ್ಕೆ ಮಾಡ್ಕೊಂಡು ಇವತ್ತೊಂದು ವಿಷಯ ಇಟ್ಟಾರ. ಯಾವ್ದು ವಿಷಯ ರೀಪ್ಪ ಅದು? ಸೆಲೆಕ್ಟ್ ಮಾಡಿ ಏನಿಟ್ಟಾರ? ಜಗತ್ತದೊಳಗ ಹಣ, ಇನ್ನೊಂದು ಗುಣ. ಗುಣ ಸರ್ಜೋಡಿ ಸಹ ಕಲಾವಿದರು ಯಾನ್ ಹಿಡ್ಕೊಂಡ್ರಿಪ್ಪ? ಹಣದ ಪಾಲ ಹಿಡ್ಕೊಂಡ್ರು. ಹಾ 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 ಹಾ. ಏನು ಹೆಣದ ಪಾಲ ಹಿಡ್ಕೊಂಡ್ರು? ನನ್ನ ಮಗನ ಹೆಣದಲ್ಲ ಏನದ? ಹಣದ ಪಾಲ ಹಿಡಿದು ಬಾಳ ಚಂದ ಮಾತಾಡಿ ನೀವೆಲ್ಲಾರು ಕೇಳಿರಿ. ಏನ್ ಹಿಡ್ದಾರಿಪ್ಪ ಅವರು? ಲಸ್ಮ ಇದ್ದವ್ರು ಕೆಲಸ ಆಕೈತ್ರಿ ಅತ್ತ. ಲಸ್ಮವ್ರಿ? ಹೌದ್ ಹೌದು. ಲಸ್ಮವ್ ಇದ್ರೆ ಕೆಲಸ ಆಗ್ತದ, ರಾಕ್ ಇದ್ರನೆ ಕೆಲಸ ಆಗ್ತದ. ಇದು ಒಂದೇ ಹೇಳಿದ್ರು. ಹೌದಲ್ರಿಪ್ಪ. ಇನ್ನೊಂದು ಒಂದ ಪುರಾಣದ ಕಥೆ ಹೇಳಕತ್ತಿದ್ರು. ಹೇಳ್ರಲ್ರಿಪ್ಪ. ವಿಷ್ಣುವಿನ ಹೆಂಡತಿ ಲಕ್ಷ್ಮೀ ದೇವಿ ಆಕಿನೂ ಪ್ರವಚನ ಹೇಳಕ ಬಂದಳು. ಹಿಂಗ ನೆತ್ಯಾಗ ಬಡದಳು. ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಹೌದು ಹೌದು. ನೆತ್ಯಾಗ ಬಡಿ ಅಂತ ಸ್ಟಾಪ್ ಆಗಿರ್ಬೇಕ್ರಿ. ನೆತ್ತಿಗೆ ಬಡಿತನ್ರಿ.
ಹೌದು. ನಾ ಒಂದ್ ಮಾತು ಕೇಳ್ತೀನಿ. ಏನ್ರಿಪ್ಪ? ನನಗೊಂದ್ ಮಾತು ಹೇಳಿದ್ರು ಅವ್ರು. ಏನತ್ರಿಪ್ಪ? ನೀವೆಲ್ಲಾರು ಕೇಳಿರಿ. ಇಲ್ಲಿ ಬರ್ಬೇಕಾದ್ರ ಏನು ರೊಕ್ಕ ತಗೊಂಡ್ ಬಂದಿರೋ ಏನ್ ಹಂಗ ಬಂದಿರೋ ಏನ್ ಹಂಗ ಬಂದಿರೋ ಅಂತ ಕೇಳ್ತಾರು. ಕೇಳ್ಯಾರಿಪ್ಪ, ಕೇಳ್ಯಾರು. ಎದಕ್ ಬಂದಿರಿ? ಇಲ್ಲ ನನಗೆ ಕೇಳ್ಯಾರನ್ರಿ ಅವರು. ಹೌದು. ಅಲ್ಲ, ಹೌದು. ಒಂದ್ ಮಾತು ಹೇಳ್ತೀನಿ ನಿನಗೆ. ಏನ್ರಿಪ್ಪ? ಈ ಮಾತು ನಿನಗೆ ಹಿಂದಿಗಡೆ ಹೇಳ್ತೀನಿ. ಹಾ. ಗೂಳಿ ಶಿರ್ವಾಳ ಇಲ್ಲೇ ಅದ ಪುಣ್ಯಾತ್ಮರೇ. ಗೂಳಿ ಶಿರ್ವಾಳ ಇಲ್ಲೇ ಅದ ನೋಡ್ಲಕ್ಕ. ಇಲ್ಲೇ ಅದ. ಅಲ್ಲಿ ನಮಾನಟ್ಟೆ ಅವರು ಬರ್ತಾರ, ಸಂಗೊಳ್ಳಿ ಮಹಾರಾಜರು ಬರ್ತಾರ, ₹1 ರೊಕ್ಕ ತಗೊಲಾರ ಬರ್ತಾರೋ. ಅವ್ರೇನು ರೊಕ್ಕಗಾಯಿ ಬರ್ತಾರೋ, ಒಳ್ಳೆ ಗುಣ ಐತೆ ದೇವ್ರ ಹತ್ರ ಬರ್ತಾರೋ. ಮುಂದಿನ ಸಂದಿಗೆ ಪೂಚ್ರಿ, ನಾವಿಲ್ಲಿ ಗೀಚ್ತೀವಿ. ಹೌದು. ಇಲ್ಲ ರೀ, ನಮ್ಮ ಅಣ್ಣಾರ ಅದಾರು ನೋಡಿ, ಸಂಗೊಳ್ಳಿ ರಾಯಣ್ಣ ಕೂತಾರ. ಹೌದು ಅಣ್ಣ, ಇದನ್ನ ಬಿಡು. ಹೌದು. ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ. ನಾ ಮಾಸ್ತರ. ಹೌದು, ನಾ ಬೇಸ್ತಾರ. ಇವತ್ತು ಯಾವಾರ? ಇವತ್ತು ಮಂಗಳಾರ ರೀ. ಹೌದೌದು. ಹಾ ಬಸಣ್ಣ, ಏನ್ರಿಪ್ಪ? ನಾ ಮಾಸ್ತರ್ ಅದನ್ನ ನನ್ನ ಬಿಡು. ಇವತ್ತು ಮುತ್ತೂರು ಕಲಾ ಸಂಘದ ಒಂದೇ ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ಬೇಕತ್ರಿಪ್ಪ? ಇಲ್ಲಿ ಎಷ್ಟು ಆಯಾರಿ ರೊಕ್ಕದವಲ್ಲ. ಆಗಸ್ಟ್ 15 ಕಕ್ಷೆ ತನ ಹುಟ್ಟು ಹಬ್ಬ, ರಾಯಣ್ಣ ಹುಟ್ಟಿದ ದಿವಸ ಆಗಸ್ಟ್ 15 ಕಕ್ಷೆ ತನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಎಷ್ಟು ಆಯಾರಿ ರೊಕ್ಕ ಇರ್ತಾವಲ್ಲ, ಒಟ್ಟು ಅನಾಥಾಶ್ರಮಕ್ಕೆ ಕೊಡ್ತಾನೆ. ಇದು ಅನಾಥ್ಯ ಗುಣಾತ್ಯ ಸಭಾದ ಕೈ ಎತ್ತಬೇಕಂತ ಮಾತಾಡ. ನಾಳೆ 15 ತಾರೀಕು ನೀವು ಬರ್ತಡೆಗೆ ಬರ್ರಿ, ರೊಕ್ಕ ಕೊಡಲ್ಲ ನಾವು. ಇವ್ರಿಗೆಲ್ಲ ಅವು ಸಣ್ಣ ಸಣ್ಣ ಅನಾಥ ಮಕ್ಕಳು ಹೊಕ್ಕಾವು, ಇವ್ರಿಗೆ ಹೊಕ್ಕಾವು. ಹೌದ್ರಿಪ್ಪ, ಹೌದು. ನಾ ಒಂದೇ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಕೇವಲ ಹಣಕ್ಕೋಸ್ಕರ ಈ ಮೇಳ ಮಾಡಿಲ್ಲ. ಇವರು ಸಾಕಾಗಷ್ಟು ಆಯುಷ್ಯ, ಆರೋಗ್ಯ, ಇವ್ರ ಮನೆ ಒಳಗೆ ಸಾಕಷ್ಟು ದಿನ ಬಂದು ಕೂತರು ಕೂಡ ಇದು ಏನು ಉಳ್ಕಾದ. ಇವ್ರು 7-8 ಮಂದಿ ಇದೀವಲ್ಲ. ಹೌದ್ರಿಪ್ಪ. ಈ 7-8ಗೋಸ್ಕರ ಇವ್ರು ರೊಕ್ಕ ಇವತ್ತು ಬೇಡ್ಯಾರ ಹೊರತಾಗಿ. ಹೌದು, ನಮ್ಮ ಹೆಣ್ಣಕ್ಕೆ ಬಡಿಗೋಸ್ಕರ ಬೇಡ್ಯಾರ ಅವ್ರು. ಬೇಡ್ಯಾನ ಬಡ್ಕೊಳ್ಳೋದಿಲ್ಲ ಅವ್ರು. ಅಲ್ಲಿ ಅನಾಥ ಮಕ್ಕಳಿಗೋಸ್ಕರ ಮಾತ್ರ ಹಣ ಬೇಡಿದದಪ್ಪ. ಹೌದು. ಇದು ಕೇವಲ ಹಣಕ್ಕೋಸ್ಕರ ಮೇಳ ಅಲ್ಲ. ಸರ, ಇಲ್ಲೇ ಮಾತಾಡ್ಲಕ್ ಹೋಗ್ಬೇಡ್ರಿ, ಕೇಂದ್ರದಾಗ ಮಾತಾಡ್ರಿ. ಕೇಂದ್ರದಾಗ ಯಾವ ಕೇಂದ್ರಪ್ಪ ನಿಂದು? ನಮ್ದು ಶಿಗ್ನಿಪುರ ಪಾಲಿಕೆ. ಇದನ್ನ ಬಿಡು. ನಾ ಒಂದೇ ಒಂದು ಮಾತಿ ಸಭದಾಗ ಹೇಳ್ತೀನಿ. ಏನ್ರಿಪ್ಪ? ಜಗತ್ತದೊಳಗೆ ಹೇಳ್ತಾರೆ, ಯಾವುದು ದೊಡ್ಡದತ್ತು ಕೇಳಿದ್ರೆ ಹೇಳಿದ್ರು ಮಹಾತ್ಮರು. ಯಾವ್ದ್ರಿಪ್ಪ? ಅಳತಿ ನೋಡಿ ಅಂಗಿ ಹೊಲಿಬೇಕು, ಗುಣ ನೋಡಿ ಗೆಳತಿಯನ್ನ ಮಾಡಬೇಕು, ಅಳಿಯ ನೋಡಿ ಮಗಳನ್ನ ಕೊಡಬೇಕು, ಚಿನ್ನ ನೋಡಿ ತೂಕ ಮಾಡಬೇಕು, ಬಾಳೆ ನೋಡಿ ಬದುಕು ಮಾಡಬೇಕು, ರುಚಿ ನೋಡಿ ಹಣ್ಣು ತಿನ್ನಬೇಕು, ಬಣ್ಣ ನೋಡಿ ಚಿತ್ರ ತೆಗಿಬೇಕು, ಪೆನ್ ನೋಡಿ ಪತ್ರ ಬರಬೇಕು, ಹಾಡಿಕೆ ಮಾಡಿದ ಅದು ಕರ್ಜಿಗೆ ಗ್ರಾಮದಾಗ ತಿಂಡಿಲ್ಲ ಹಾಡಿಕೆ ಮಾಡ್ಬೇಕು. ಪುಣ್ಯಾತ್ಮರು ತಿಂಡಿಲ್ಲ ಹಾಡಿಕೆ ಮಾಡಬೇಕು. ಹೇಳ್ರಿ, ಹಂಗಾಗಿರ್ಬೇಕು. ಉಡುಪಿ ಹೋಟೆಲ್ದಾಗ ಐಟಮ್ ಹೇಳ್ದಂಗ ಬಜಿ, ಉತ್ತಪ್ಪ, ದಾಶ, ಆದಿ ಇದು ಮರ್ತು ಬಿಡುದು. ₹5 ಕಪ್ ಚಾ ಕುಡ್ದು ಹೊರಗೆ ಬಂದು ಬಿಡುದು. ಏಯ್, ನೀನ ಮಾತಾಡ್ಬಾ. ಇಲ್ಲ, ಮಾತಾಡ್ರಿ. ಹೌದು. ಕೇಂದ್ರದಾಗ ಮಾತಾಡ್ಬೇಕಂತ ಹೇಳಿ ಮುನ್ಸಿಪಾಲ್ಟಿ ಜಿಗದ್ ಈಸ್ ಬಿದ್ದಾನ್ರಿ ಇವ. ಅಲ್ಲಿ ಕಾಲ್ ನಿಲಕ್ತಾವ್ರಿ. ಕೇಂದ್ರದಾಗ ಕಾಲ್ ನಿಲಕ್ತಾವನ್ರಿ. ಅದಕ್ಕೆ ಹಂಗಲ್ಲ ಪುಣ್ಯಾತ್ಮರೇ. ಜಗತ್ತದೊಳಗ ಗುಣ ಬಹಳ ದೊಡ್ಡದದ. ಹೌದಾ? ಹೇಳ್ತಾರ ಮಹಾತ್ಮರು. ಏನತ್ರಿಪ್ಪ? ಅನ್ನದಾನಗಳಕ್ಕಿಂತ ಇನ್ನೂ ದಾನಗಳಿಲ್ಲ. ಹೌದು. ಓ, ಅನ್ನದಾನಗಳಕ್ಕಿಂತ ಇನ್ನೂ ದಾನಗಳಿಲ್ಲ. ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಹೌದಲ್ರಿಪ್ಪ. ಈ ಅನ್ನದಾನ ಮಾಡಬೇಕಾದ್ರೆ ಇದಕ್ಕೆ ಗುಣವೇ ಭೂಷಣ ಅಂತ ಹೇಳ್ತಾರು. ಹೇಳ್ತಾರು. ಜಗತ್ತದೊಳಗ ಯಾವ ದಾನ ಶ್ರೇಷ್ಠತ್ರಿ? ಅನ್ನದಾನ, ಕನ್ಯಾದಾನ, ರೊಕ್ಕದಾನ, ಗೋದಾನ, ಸಮಾಧಾನ, ಭೂದಾನ, ವಸ್ತ್ರದಾನ. ಜಗತ್ತದೊಳಗೆ ಒಂದು ಗುಣ, ಇನ್ನೊಂದು ದಾನದ ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರೇ. ಸರ, ಏನಾತು? ನೀವು ಮಾತಾಡ್ತಾ ಹಾದಿ ಬಿಡ್ಲಾಕ್ ಹೋಗ್ಬೇಡ್ರಿ. ಏನ್ ಬಿಟ್ನಿ? ನನ್ನ ತಲೆ ಅವಗಾಡಕ್ಕದ ಮುಗಿಕ. ಯಾಕೋ? ಇವ್ರ ಜೋಡಾಕ್ ಕೂಡ್ರಿ ನಮ್ಮನು ಇಲ್ಲೇ ಕೆಡಿ ಹೋಗ್ತಾರಿ ಅವ್ರು. ಅದೇ ಯಾಕೋ? ಇಲ್ಲಿ ನಿಮ್ಗೊಂದು ಮಾತು ಕೇಳ್ತೀನಿ, ಬಾಳ್ ಕೇಳಂಗಿಲ್ಲ. ಕೇಳಲ್. ನೀವು ಏನ್ ಹೇಳಕತ್ತೀರಿ? ಜಗತ್ತದೊಳಗೆ ಒಂದು ಅನ್ನದಾನ, ಇನ್ನೊಂದು ಗುಣ ಶ್ರೇಷ್ಠದ. ಸರ, ಈ ಅನ್ನದಾನ ಎಂಬುದು ಬಾಳ ಹೆಚ್ಚಿಂದ ತಂದ ಸಭದಾಗ ಕೈ ಎತ್ತಿ ಹೇಳಲಾಕತ್ತೀರಿ. ಹೇಳಿನಲ್ಲ. ಈ ಸಭದಾಗ ಅನ್ನದಾನ ಎಂಬುದು ಬಾಳ ಕಡಿಮೆ ಐತಿ ನಂದವಾದ ನಿಮ್ ಜೋಡ. ಅಂದ್ರೆ ಏನು ಆಚೆಗಡೆ ಮಾತಾಡೋದು ಜೈಂಟ್ ಅದ ನಮಗನ? ನಾವು ಅಣ್ಣ, ನಾನು ನೀನು ಇಬ್ಬರು ಒಂದೇ ಆಗುನು. ಹೌದು. ನೀ ಒಂದೇ ಆಗುವಲ್ಲಕ್ಕ. ಸತ್ಯ ಇದ್ದ ಕಡೆ ಒಂದಾಗ. ನಮ್ಮ ಪಾಲಿಗೆ ಹಣನ ಇರ್ಲಿ. ನಿಮಗೊಂದು ಮಾತು ಕೇಳ್ತೀನಿ, ಭಾಳ ದೂರಿಂದ ಕೇಳಂಗಿಲ್ಲ.
ಜಮಖಂಡಿ ತಾಲೂಕದಿಂದ ನೀವು ಹಾಡ್ಲಾಕ್ ಬಂದಿರಿ. ಬಂದಿವಲ್ಲ ಇವರು ದೇವ್ರ ಹಿಪ್ಪರಿಗೆ ತಾಲೂಕದಿಂದ ಇವ್ರು ಹಾಡ್ಲಾಕ್ ಬಂದಾರಲ್ಲ. ನೀವು ಎರಡೂ ಮೇಳಿಗೆ ಹಣಕ್ಕೆ ಬಂದಿರಿ ಅನು ಎದಕ್ ಬಂದಿರಿ ಯಾಕತ್ತಿ ಹ್ಞೂ ಅನ್ನಿ. ಹಾ ನೀವು ಬರೋದತ್ತಂದ್ರ ಅನ್ನಕ್ಕ ಬಂದದ ಕರೆ ಇತ್ತಂದ್ರ ಬರಾನ ನಮ್ ಕಮಿಟಿ ಅವ್ರ ಮನಿಗ್ ಕರ್ಕೊಂಡು ಹೋಗಿ ಊಟ ಮಾಡ್ಸ್ಯಾರ. ಈ ಸಂದ ಮುಗಿದ್ ಬರ್ಕೊಂಡ್ ಊಟ ಮಾಡಿ ಹೋಗು ಹೇಳದಾಗ 4 ರೊಟ್ಟಿ ಪದ್ರ ಕಟ್ಟಿ ಕೊಡ್ತೈತಿ. ರೊಕ್ಕಿಲ್ಲ ರೂಪಾಯಿ ಸುಮ್ ಜೀಪ್ ತಗೊಂಡ್ ಹೋಗುದ್ ನೀವು ಅಂದ್ರ ಅನ್ನದಾನ ಹೆಚ್ಚಾಕ್ರಿ ಹಾಡಿ ಚಪ್ಪಾಳಿಗೆ. ಆಟ ಹಚ್ಚಿರಿ ಟೇಜ್ ಮ್ಯಾಗ ಅಂದ್ರೆ ನೀವು ರೊಕ್ಕ ಉಳ್ದು ಬಂದ್ರಿ? ಇಲ್ರಿ ನಮ್ಮ ಪಾಳಿ ಕಮಿಟಿ ಅವ್ರ ಕಡೆ ನಾನು ಹಸನ್ಯಾನು. ನೀನು ಹಂಗಲ್ಲ? ಹ್ಞೂ ಮತ್ತ ನಿನ್ಗೊಂದ್ ಮಾತು ಹೇಳ್ತೀನಿ. ರೊಕ್ಕ ಶ್ರೇಷ್ಠತ್ತು ವಾದ ಮಾಡ್ಲಾಕತ್ತೀರಿ. ರೊಕ್ಕಿಗೆ ಬಂದವ್ರು ನೀವು, ನಾನು ಹಸನ್ಯಾನು ಅನ್ನಕ್ಕೆ ಬಂದಿವಪ್ಪ. ಹೌದು ಆ ಮಾಸ್ತರ್ನ ಜೋಡಿ ಜಾಯಿಂಟ್ ತಗೊಂಡ್ ನೀ ಬೀಳಾಕ್ ಹೋಗ್ಬೇಡ. ಹೌದು ಆ ಗಾಡಿ ಎಲ್ಲಿ ಬೀಳ್ತದ ಹೇಳಾಕ ಬರುದಿಲ್ಲ. ಇಲ್ರಿ ನಿನಗೊಂದ್ ಮಾತು ಕೇಳ್ತೀನಿ. ಏನ್ರಿಪ್ಪ? ನಿನಗ ಇಲ್ಲಿ 18,000 ರೂಪಾಯಿ ರೊಕ್ಕ ಕೊಡ್ತಾರ. ಕೊಡ್ತಾರಲ್ರಿ. ಎಲ್ಲಿ ಇಟ್ಕೋತಿ? ಪ್ಯಾಂಟ್ ಕಿಶಾಗ. ಇನ್ನ ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ದೋತ್ರ ಹೊಡಿತೀನಿ, ಚಾಳಿ ಹೊಡಿತೀನಿ, ಇದ್ರಾಗ ಹಾಕತ್ತ. ಇನ್ನ ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ ಮನ್ಯಾಗ ಮುಂಬೈ ಚೀಲದ ರೊಕ್ಕ ತುಂಬಾಕ ಎಷ್ಟು ಕೊಟ್ರು ಸಾಕೋಣದ ಅಂದಿಲ್ಲಿಪ್ಪ. ಅಂದಿಲ್ಲ ಕಾಕ ಊಟಕ್ಕೆ ಕಳಿಸಿದಿಲ್ಲ. ಇದೆ ಕಳ್ಸ್ಯಾರಲ್ರಿ ಗಾಡಿ ಕೊಟ್ಟು. ನಮ್ಮ ಕಾಕ ಊಟಕ್ಕೆ ಕಳಿಸಿದ. ಹೌದು ಊಟಕ್ಕೆ ಕಳಿಸಿದ ಕೂಡಲೇ ಮಗನ ಅಲ್ಲಿ ಎಮ್ಮಿ ತಿಂದಂಗ 9 ರೊಟ್ಟಿ ತಿಂದದಿ. ಸರ 9 ರೊಟ್ಟಿ ನಾ ಒಬ್ಬ ತಿಂದಿಲ್ರಿ. ನಾನ್ ಜೋಡ ಹಸನ್ಯಾನು ತಿಂದ ನಿಮ್ಮ ಹೌದು ಮಾತಾಡಕತ್ತಾವ್ನಿ. ಹೌದು 9 ರೊಟ್ಟಿ ತಿಂದು ಹೊಳ್ಳಿ ರೊಟ್ಟಿ ಹಾಕಕ್ ಬಂದಾಗ ಏನಂತ ಹೇಳಿದಿ? ಹೊಟ್ಟಿ ತುಂಬೇದ ಆನಂದ ಆಗೈತ್ರಿಪ್ಪ ಸಾಕಂದ್ಯ. ಹೊಟ್ಟಿ ತುಂಬದ ಆನಂದ ಆಗ್ಯದ ಸಾಕತ್ತೇಳಿ. ಹೌದು ಮತ್ತ ರೊಕ್ಕ ಎಟ್ಟು ಕೊಟ್ರು ಸಾಕನ್ಲಿಲ್ಲ. ಹೌದು ರೊಕ್ಕಕ್ಕೆ ಆನಂದ ಆತನ್ಲಿಲ್ಲ. ಇಲ್ಲಿಪ್ಪ ಇಲ್ಲ ಹಸದ್ರ ಮತ್ತ ರೊಕ್ಕ ತಿನ್ಬೇಕಾಗಿತ್ತು. ಅನ್ನ ಹಾಕ್ತಿಂದ ಸರ್ ಇಲ್ರಿ. ಅನ್ನದಾನ ಹೆಚ್ಚಲ್ರಿ. ಮತ್ತೆ ಈಗ ಏನ್ ಹೇಳ್ತೆ ಸರ? ಇವ್ ನಾನು ಅನ್ಬೇಕಂದಿನನ್ರಿ. ಮತ್ತೆ ಇವ್ ಬರಾಕ್ ಕುಸಲೆ ನಂಗೆ ಕಲ್ಸೊಂಡ್ ಬಂದಾನ. ಈಗ ಏನಕತ್ತಕ ಏನಂದ್ರಿ? ರೊಕ್ಕದಾನ ಹೆಚ್ಚು ಮಾಡಂದ್ರ ನೀವು ಅನ್ನದಾನ ಹೆಚ್ಚ. ಹಂಗಿಲ್ಲ ಪುಣ್ಯಾತ್ಮರೇ. ಮನ್ನ ಅನ್ನದಾನ ಹೆಚ್ಚನಂತೆ ಸಂಜೆ ನನ್ನ ಪಗಾರ ಕೊಡೋದು ಮರಿತೀರಿ. ಮತ್ತೆ ಇದು ಹೆಂಗೈತ್ ಮಗನ? ಇಲ್ಲ 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 ಪುಣ್ಯಾತ್ಮರೇ. ಏನ್ರಿಪ್ಪ? ಹಾಲುಂಡ ದೈವ ಬಹಳ ಕರ್ಜಿಗೆ ಊರಾಗ ಬಹಳ ಪ್ರೀತಿದಿಂದ ಕೂತು ಕೇಳಲಿಕ್ಕತ್ತೀರಿ. ಕೇಳಕತ್ತಾರಪ್ಪ ವಿಷಯಗಳನ್ನ ಕತಿ ಬಹಳ ದೂರ ಹೋಗಿ ಹೇಳುದು ಬೇಡ. ಬರೀ ಶಾರ್ಟ್ ಅಂಡ್ ಸ್ವೀಟ್ನಾಗ ಒಂದೊಂದ ಸಂದೇಶ ಹೇಳುದದ. ಹೇಳ್ರಲ್ಲ. ಇತಿಹಾಸದೊಳಗ ಸಂತ ತುಕಾರಾಮ ಆಗಿ ಹೋಗ್ಯಾರಿಪ್ಪ ಹೋಗ್ಯಾರು. ತನ್ನ ಕಾಯಕ್ಕ ಎಂತದಿತ್ತು, ಒಂದು ಗುಣ ಎಂತದಿತ್ತು ಅಂತ ಕೇಳಿದ್ರ ಬಂಗಾರದಾಗ ಅರಗಿತ್ತು, ಬಂಗಾರದಾಗ ಕಸರಿತ್ತ. ಕರೆ ಅವನ ಗುಣದಲ್ಲಿ ಒಂದು ಎಳ್ಳಷ್ಟು ಕಸರಿದ್ದಿಲ್ಲ ಪುಣ್ಯಾತ್ಮರಿ. ಇದ್ದಿದ್ದಿಲ್ಲ. ಕುಂತರು ಪಾಂಡುರಂಗ ವಿಠಲ ಹತ್ತಿದ, ಕುಂತರು ನಿಂತರು ಎಲ್ಲಾನು ಅವನ ಧ್ಯಾನ ಮಾಡ್ತಿದ್ದ. ಹೌದಾ? ಅವ ದನ ಕೈಲಕ್ಕ ಹೋದಂದ್ರ ಕೇಳ್ರಿ ಪುಣ್ಯಾತ್ಮರೇ, ಅವ ದನ ಕೈಲಕ್ಕ ಹೋದಂದ್ರ ಮಡ್ಯಾಗ ಬಿದ್ದಿರ್ತಕ್ಕಂತ ಕಲ್ಲು ತಗೊಂಡು ಭಜನಾ ಮಾಡ್ಕೊತ ಕೂತಂದ್ರ ಕೈಯಾಗಿರ್ತಕ್ಕಂತ ಕಲ್ಲು ಎಲ್ಲ ಪಾಂಡುರಂಗನ ವಿಠಲ ನಾಮಸ್ಮರಣೆ ಮಾಡ್ತಿದ್ವು ಪುಣ್ಯಾತ್ಮರ. ನಾಮಸ್ಮರಣೆ ಮಾಡ್ತಿದ್ವು. ಹೌದ್ರಿಪ್ಪ. ಮ್ಯಾಗ ವಿಷ್ಣು ಮತ್ತು ಲಕ್ಷ್ಮಿ ಕೂತು ವಿಚಾರ ಮಾಡಿದ್ರು. ಹೌದು. ಯಾನ ಸಂತ ತುಕಾರಾಮ ಭಕ್ತಿ ಮಾಡ್ಲಕತ್ತಾನ, ಅವನಲ್ಲಿ ಮೊದಲೇ ತಿನ್ನಾಕ ನೆಟ್ಟಗ ಅನ್ನಿಲ್ಲ, ಇಲ್ಲ ಮನ್ಯಾಗ ರೊಕ್ಕಿಲ್ಲ, ರೂಪಾಯಿ ಇಲ್ಲ. ಹೌದಾ? ಕರೆ ಅವನ ಭಕ್ತಿ ಪರೀಕ್ಷೆ ಮಾಡಿ ಅವನ ಗುಣಕ್ಕೆ ಇವತ್ತು ನಾ ಹೋಗಿ ಪ್ರತ್ಯಕ್ಷ ಅವ್ಗೆ ಏನಾದ್ರೂ ಕೊಟ್ಟು ಬರ್ತಾನಂತೇಳಿ ಇವ್ರು ಲಸ್ಮವ್ ಬಂದಳ್ರಿ. ಹೌದು. ಅವಾಗ ವಿಷ್ಣು ಅಂದವ ಲಕ್ಷ್ಮಿ ನೀ ಹೋಗ್ಬೇಡಂದ. ಹೌದು. ಅವ ಸಾಮಾನ್ಯ ಮನುಷ್ಯ ಅಲ್ಲ, ನೀ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಇದು ಏನ್ ಮಾಡ್ತೀರಿ ಲಸ್ಮವ? ನಾ ಹೋಗವನೇ ಸಂತ ತುಕಾರಾಮನ ತಲೆ ಹಠ ತೊಟ್ಟು ಲಸ್ಮವ್ ಬಂದಳು. ಹೌದಲ್ರಿಪ್ಪ. ಲಸ್ಮವ್ ಬಂದ್ ಹೇಳ್ತಾಳ ಅದು ತುಕಾರಾಮಗ. ಏನತ್ರಿಪ್ಪ? ತುಕಾರಾಮ, ನಿನ್ನ ಗುಣಕ್ಕೆ ಮೆಚ್ಚಿನಪ್ಪ, ಏನ್ ಬೇಡ್ತಿ ಬೇಡಿದ್ದೆಲ್ಲ ಕೊಡ್ತೀನಂತ ಹೇಳಿದಳು ಲಕ್ಷ್ಮಿ. ಅವಾಗ ಸಂತ ಏನ್ ಹೇಳ್ತಾರಿಪ್ಪ? ಅವಾಗ ಸಂತ ತುಕಾರಾಮ ಅಂದ, ಯಾವ ಲಕ್ಷ್ಮಿ ಎತ್ ಕೇಳಿದವ. ಹೌದು ಕೇಳ್ರಿ ಪುಣ್ಯಾತ್ಮರೇ, ನೀ ಯಾವ ಲಕ್ಷ್ಮಿ ಅಂತ ಕೇಳಿದಾಗ ಅವಾಗ ಲಕ್ಷ್ಮಿ ಹೇಳ್ತಾಳ, ಏನತ್ರಿಪ್ಪ? ಐಶ್ವರ್ಯ ಲಕ್ಷ್ಮಿ, ವಿದ್ಯಾ ಲಕ್ಷ್ಮಿ, ಬುದ್ಧಿ ಲಕ್ಷ್ಮಿ, ವಿವೇಕ ಲಕ್ಷ್ಮಿ, ಮತ್ತ ಇದಿ ಲಕ್ಷ್ಮಿ ಎಲ್ಲಾನು ಅಷ್ಟ ಲಕ್ಷ್ಮಿ ಸ್ವರೂಪನೇ ನಾ ಇದ್ದ. ನಿನಗೆ ಏನು ರೊಕ್ಕ ರೂಪಾಯಿ ಬೇಡಿದ್ದೆಲ್ಲ ಕೊಡ್ತೀನ ತುಕಾರಾಮ, ನಿನ್ನ ಭಕ್ತಿಗೆ ಮೆಚ್ಚಿನ ಅಂತ ಹೇಳಿ ಲಕ್ಷ್ಮಿ ಅಂದಾಗ ತುಕಾರಾಮ ಒಂದೇ ಒಂದು ಮಾತು ಹೇಳಿದ ಪುಣ್ಯಾತ್ಮರೇ. ಏನತ್ರಿಪ್ಪ? ಲಕ್ಷ್ಮಿ, ಬರಾಗ ಮಾತ್ರ ಬಹಳ ಚಂದಾಗಿ ಬರ್ತಿ,
ಹೌದಾ ಬಾಳ ಸಸಾರಾಗಿ ಬರ್ತಿಕ್ಕರೆ ಹೋಗಾಗ ಬಾಳ ಅಂಕ ಡೊಂಕಾಗಿ ಊರಿಗೆ ಜಗಳ ಹಚ್ಚಿ ಮನಿ ಮಸುತಿ ಮಾಡಿ ಹೋಗ್ಯವ ನೀ ಹೆಂಗ ಬಂದಿ ಹಂಗೆ ಹೋಗತ್ತಿರುವ ಸಂತ ತುಕಾರಾಮ ಪುಣ್ಯಾತ್ಮರಿ ಸಮಾಧಾನ ಕೈ ಎತ್ತಿರತಕ್ಕಂತ ಮಾತು ಹೌದ್ರಿಪ್ಪ ಅವನ್ ಜೀವನ ಮಾಡ್ಲಿಲ್ಲನ ಹಾ ನಿಮಗೆ ತಿಳಿಲಿಲ್ಲನು ಹೌದು ಕೇಳ್ರಿ ಪುಣ್ಯಾತ್ಮರೇ ಎಂತ ಗುಣ ಇತ್ತು ಅದೇ ತುಕಾರಾಮಂದು ಹೌದು ದನ ಕಾಯುತ್ತಾ ಸಂಜೆ 5 ಗಂಟೆ ಆಯ್ತು ಹೌದು ಮನೆಗೆ ಹೋಗ್ಬೇಕತ್ತಾನ ಹಾ ಮನೆಗೆ ಹೋಗುವಂತ ಸಂದರ್ಭದಾಗ ಒಬ್ಬಕ್ಕೆ ಹೆಣ್ಣು ಮಗಳು 8 ತಿಂಗಳು ಗರ್ಭಿಣಿ ಇದ್ದಾಳ ಅಂದ್ರೆ ಹೊಟ್ಟಿಲೇ ಇದಾಳ್ರಿ ಎಡ್ಡು ಒಂದ ಮಗನ ಹೌದು 8 ತಿಂಗಳ ಗರ್ಭಿಣಿ ಇದ್ದಾಳ ಬಾವಿ ದಂಡ್ಯಾಗ ನಿತ್ತ ಅಳಲಾಕ್ ಹತ್ಯಾಳ ಹೌದಾ ಇನ್ನೇನು ಬೀಳ್ಬೇಕತ್ತಾಳ ಬಾಯಾಗ ಹೋಗಿ ಸಂತ ತುಕಾರಾಮಕ್ಕಿ ಕೈ ಹಿಡದ ಏನತ್ತಾನ್ರಿಪ್ಪ ಯಾಕೆ ವಾ ಯವ್ವ ಯಾಕೆ ಬೀಳಾಕತ್ತಿ ಬಾಯಾಗತ್ತ ಕೇಳಿ ಯಾಕೆ ಜೀವ ಕೊಡ್ಲಾಕತ್ತಿ ಯಾಕೆ ಜೀವ ಕೊಡ್ಲಾಕತ್ತಿ ಅಂತ ಕೇಳಿದಾಗ ಹೆಣ್ಣು ಮಗಳು ಹೇಳ್ತಾಳ ಏನತ್ರಿಪ್ಪ ಈ ಊರ ರಾಜನ ಜೊತೆ ನನ್ನ ಪ್ರೇಮ ಆಗಿತ್ತು ಹೌದು ಏನು ನನ್ನ ಪ್ರೇಮ ಆಗಿತ್ತು ರಾಜನ ಮಗನ ಜೊತೆ ನನ್ನ ಪ್ರೇಮವಾಗಿತ್ತು ಅವನ ಜೊತೆ ಕೂಡಿ 8 ತಿಂಗಳ ಹೊಟ್ಲೆ ಇದ್ದ ಮನ್ಯಾಗ ಕೇಳಿದ್ರ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ಹೌದಾ? ಇನ್ನು ಮನೆಗೆ ಹೋದ್ನಂದ್ರ ನನ್ನ ಕಡ್ದು ಹೆಡಿಗಿತ್ತು ಅಂತಾರ ರಾಜನ ಮಗನ ಹತ್ರ ಹೋದ್ರ ನೀ ಎಷ್ಟು ರೊಕ್ಕ ತಗೋಕರೆ ನೀ ನನ್ನ ಜೊತೆ ಜೀವನ ಮಾಡೋದು ಬ್ಯಾಡತ್ ಹೇಳಿದ ಅವಾಗ ತುಕಾರಾಮ್ ಮಹಾರಾಜರು ಏನ್ ಹೇಳ್ತಾರಿಪ್ಪ ಹೆಣ್ಣ ಮಗಳಿಗೆ ಅವಾಗ ಹೆಣ್ಮಗಳ ತಳ ನಾ ಸಾಕಾಗಿ ಬಾವಿ ಬೀಳಕ್ ಬಂದಿನಪ್ಪ ನನ್ನ ಬಿಟ್ಟು ಬಿಡು ತುಕಾರಾಮ ಹೌದು ಅವಾಗ ತುಕಾರಾಮ ಕೇಳ್ರಿ ಎಂತ ಗುಣ ಯವ ಓ ಅಂಜಲಾಕ ಹೋಗಬೇಡ ಅಳಕಲಾಕ ಹೋಗಬೇಡ ಹೌದಾ ನಿಮ್ಮ ಮನ್ಯಾಗ ಯಾರ್ಯಾರ ಕೇಳಿದ್ರಂದ್ರ ರಾಜನ ಮಗನ ಹೆಸರು ನೀ ಹೇಳಿಲ್ಲ ಇದಕ್ಕೆ ಯಾರ ಕಾರಣ ಅಂತ ಕೇಳಿದ್ರ ತುಕಾರಾಮ ಕಾರಣ ಅಂತ ಹೋಗಿ ಹೇಳತ್ ಹೇಳ್ಬಿಟ್ರು ಪುಣ್ಯಾತ್ಮರಿ ಅವಾಗ ಹೆಣ್ಣ ಮಗಳು ಏನು ಮಾಡ್ತಾಳ್ರಿಪ್ಪ ಅವಾಗ ಹೆಣ್ಣು ಮಗಳು ಮನಿಗೆ ಹೋದಳು ಮನೆಗೆ ಹೋಗಿ ತನ್ನ ಅಣ್ತಮ್ಮರ ಮುಂದೆ ಕುಂದ್ರಿಸಿ ಹೇಳ್ತಾಳ ಇದಕ್ಕೆ ಗರ್ಭಕ್ಕೆ ಕಾರಣ ಸಂತ ತುಕಾರಾಮ ಅವಾಗ ಏನತ್ತಾರಿಪ್ಪ ಅವರು 4 ಮಂದಿ ಕೂಡಿ ರಾಜನ ಹತ್ರ ಹೋದ್ರು ಹೌದಾ ರಾಜರೇ ಓ ಸಂತ ತುಕಾರಾಮ ನಮ್ಮ ತಂಗಿ ಜೊತೆ ಪ್ರೇಮವಾಗಿ ನಮ್ಮ ತಂಗಿ 8 ತಿಂಗಳ ಗರ್ಭಿಣಿ ಇದ್ದಾಳೆ ಇದಕ್ಕೊಂದು ನ್ಯಾಯ ಕೊಡ್ಬೇಕಂತ ಹೇಳಿದ್ರು ನ್ಯಾಯ ಕೊಡ್ಬೇಕಂದಾಗ ರಾಜ ಸಿಟ್ಟಿಗೇರಿದ ಹೌದಾ ರಾಜ ಸಿಟ್ಟಿಗೇರಿ ತನ್ನಲ್ಲಿ ಇರ್ತಕ್ಕಂತ ಸೇವಕರನ್ನ ಕೊಟ್ಟು ಎಲ್ಲಿಗೆ ತುಕಾರಾಮನ ಹತ್ರ ಕಳಿಸಿದ್ರು ಹೌದಲ್ರಿಪ್ಪ ರಾಜ ಆಜ್ಞೆ ಮಾಡಿದ ಏನತ್ತ ಆಜ್ಞೆ ಮಾಡಿದ ತುಕಾರಾಮನ ಆ ಮಗನ ಕರ್ಕೊಂಡು ಬರ್ಬೇಕಾಗಿತ್ತಂದ್ರ ಹೌದಲ್ರಿಪ್ಪ ಹಂಗೆ ಕರ್ಕೊಂಡು ಬರಂಗಿಲ್ಲ ಅವನ ತಲೆ ಎಲ್ಲ ನುಣ್ಣಗ ಬೋಳ್ಸ್ಬೇಕಂತ ಹೇಳಿದ್ರು ತಲೆಯೆಲ್ಲ ಬೋಳಿಸಿ ತಲೆ ಬೋಳಿಸಬೇಕು ತಲೆಗೆ ಸುಣ್ಣ ಬಡಿಬೇಕು ಹೌದು ಕೊಳ್ಳಾಗ ಚಪ್ಪಲ ಹಾರ ಹಾಕಬೇಕು ಹೌದು ಕೊಳ್ಳಾಗ ಉಳ್ಳಾಗಡ್ಡಿ ಸರ ಕಟ್ಟಬೇಕು ಕತ್ತಿ ಮೇಲ ಮಗನ ಮೆರವಣಿಗೆ ಮಾಡಿಕೊಟ್ಟ ಬರೀ ಅಂತ ಹೇಳಿದ ರಾಜ ಸೇವಕರಿಗೆ ಹೌದಲ್ರಿಪ್ಪ ಸಂತ ತುಕಾರಾಮನ ತಲೆ ಬೋಳಿಸಿದ್ರು ಚಪ್ಪಲ ಹಾರ ಹಾಕಿದ್ರು ಉಳ್ಳಾಗಡ್ಡಿ ಸರ ಹಾಕಿದ್ರು ಕತ್ತಿ ಮೇಲೆ ಕುಂದರ್ಸ್ಕೊಂಡು ಊರಾಗ ಮೆರವಣಿಗೆ ಬತ್ತಿರಿ ಮುಂದೆ ಹಲಿಗೆ ಹಿಂದೆ ಕತ್ತಿ ಮೇಲೆ ತುಕಾರಾಮ ಹೌದ್ರಿಪ್ಪ ಯಾರ್ಯಾರು ಮಾಡ್ತಾರೇನ್ರಿ ಅಂತ ಯಾರ್ಯಾರ ಒಬ್ಬರು ಜೀವ ಉಳಿಸೋಸ್ಕೋಸ್ಕರ ತನ್ನ ಜೀವನ ಪಣಕ್ಕಿಟ್ಟಂತ ವ್ಯಕ್ತಿ ಸಂತ ತುಕಾರಾಮ ನೋಡ್ರಿ ಎಂತ ಗುಣ ಅದಲ್ಲ ಅವನಲ್ಲಿ ಕತ್ತಿ ಮೇಲೆ ಮೆರವಣಿಗೆ ಬರ್ಲಾಕತ್ತಿ ಅದ ಊರಾಗ ಹುಡುಗರು ಕೂಗ್ ಹೊಡಿತಾವ ಯಾವ ಹಳ್ಳ ಒಗಿತಾವ ಯಾರು ಅವ್ರು ಬೇಯ್ತಾರ ಯಾರು ಲಟ್ಕಿ ಮುರಿ ಅವ್ರು ಮುರಿತಾರ ಎಂತ ಕೆಲಸ ಮಾಡ್ಯಾನತ್ತಾರ ಕಲ್ಲು ಹೋಗಿ ಅವ್ರು ಹೋಗಿತ್ತಾರ ಕತ್ತಿ ಮೇಲೆ ಮೆರವಣಿಗೆ ಬಂದಂತ ಸಂದರ್ಭದಾಗ ಅವನ ಮನಿ ಮುಂದೆ ಹಾಸಿ ಮೆರವಣಿಗೆ ಹೋಯ್ತಿರಿ ಪುಣ್ಯಾತ್ಮರೇ ಅವಾಗ ಏನೈತ್ರಿಪ್ಪ ಆ ತುಕಾರಾಮನ ಹೆಂಡತಿ ಯಾವ್ದು ಹಲಿಗೆ ಸಪ್ಪಳ ಕೇಳ್ಸಾಕತ್ತದ ತಿಳಿ ಒಳಗಿಂದ ಎದ್ದು ಹೊರಗೆ ಬರ್ತಾಳ ಗಂಡನ ಕತ್ತಿ ಮೇಲೆ ಕೂತಾನ ಹೌದು ಹೆಣ್ಮಗಳಿಗೆ ಸಿಟ್ಟು ಅಟ್ಟ ಇತ್ತು ದುಃಖು ಅಟ್ಟ ಇತ್ತು ನೋವು ಅಷ್ಟೇ ಇತ್ತು ಹೌದ್ರಿಪ್ಪ ನಾತಿ ಸರಗ ಮುಚ್ಕೊಂಡ್ರು ತುಕಾರಾಮನ ಹೆಂಡತಿ ಅವಾಗ ತುಕಾರಾಮ್ ಹೇಳ್ತಾನೆ ಓ ಯಾಕೆ ನಾಚಲಾಕತ್ತೀರಿ ಯಾಕೆ ದುಃಖ ಪಡ್ಲಾಕತ್ತೀರಿ ಹೌದಾ ತಲೆ ಬೋಳ್ಸುಗ ಅಂತೇಳಿ 1 ವಾರಗಟ್ಲೆ ನನಗೆ ಉಪ್ಪ ಹಚ್ತಿದ್ ನೋಡು ಎಷ್ಟು ಚಂದ ನುಣ್ಣಗ ಬೋಳ್ಸ್ಯಾರ ನೋಡಿ ಇವ್ರೆಲ್ಲ ನೋಡಿ ಇದಕ್ಕೆ ₹1 ಖರ್ಚಾಗಿಲ್ಲ ಅಂದ ಇದಕ್ಕೆ ₹1 ರೊಕ್ಕ ಕೊಟ್ಟಿಲ್ಲ ಅಂದ ಹೌದು ಏ ಹುಚ್ಚಿ ಮನ್ಯಾಗ ಚಪ್ಪಲ್ ಇಲ್ಲತ್ತಿದ್ ನೋಡು ಏಸು ಜೋಡ್ ಚಪ್ಪಲ್ ಬಂದಾವ ಯಾಕನ್ಸುತ್ತೆ ಅಂದ ಹೆಂಡತಿಗೆ ಆಲ್ಟಕ ಹೋಗಿ ಹೊಳ್ಳಿ ಮನಿ ತೊಗೊಂಬರ್ತೀನಿ ಅಡಿಗೆ ಮಾಡಕ್ ಉಳ್ಳಾಗಡ್ಡಿ ಇಲ್ಲತ್ತಿದ್ ನೋಡು ಉಳ್ಳಾಗಡ್ಡಿ ಎಟ್ಟು ಬೇಕು ಹೋಗಿ ಹೊಳ್ಳಿ ಬರ್ತೀನಿ ಸಮಾಧಾನ ಅಂತ ಹೇಳಿದ ಹೆಂಡತಿಗೆ ಹೌದ್ರಿಪ್ಪ ಕತ್ತಿ ಮೆರವಣಿಗೆ ರಾಜನ ಆಡಳಿತದೊಳಗೆ ಹೋಯ್ತು ಪುಣ್ಯಾತ್ಮರೇ ಹೌದ್ರಿಪ್ಪ ರಾಜನ ಆಡಳಿತದೊಳಗೆ ಸಂತ ತುಕಾರಾಮನ ಕಂಬಕ್ಕೆ ನಿಂದ್ರಿಸಿ ಬಣ್ಣದ ಬಾರ್ಕೊಲಿದ ಹೊಡಿತಿದ್ರು ಪುಣ್ಯಾತ್ಮರೇ ಹೆಂಗ ಬಣ್ಣದ ಬಾರ್ಕೊಲಿದ ಹೊಡೆದ ರಕ್ತ ಬಣ್ಣದ ಬಾರ್ಕೊಲ ಜೊತೆ ರಕ್ತ ಸಿಡಿತಿತ್ತು ಹೌದಾ
ಇದನ್ನ ಎಲ್ಲ ನಿಂತುಕೊಂಡು ನೋಡಿದ್ರು ಆಹಾ ರಾಜನ ಮಗ ಅದೇ ಸಂದರ್ಭದಾಗ ಕುದುರೆ ತಗೊಂಡು ಅವನು ಅಲ್ಲಿಗೆ ಬಂದ. ಹೌದ್ರಿಪ್ಪ. ಈ ತುಕಾರಾಮನ ಯಾಕೆ ಬಿಡ್ಲಾಕತ್ಯಾರ ಅಂತ ಕೇಳಿದವ ಅಲ್ಲಿ ಮಂದಿನ. ಅವಾಗ ಏನ್ ಹೇಳ್ತಾರಿಪ್ಪ ಜನ? ಅಲ್ಲಿ ಇರ್ತಕ್ಕಂತ ಸೇವಕರು ಜನ ಅಂದ್ರು ಆಹಾ ಆ ಹೆಣ್ಣು ಮಗ ಗರ್ಭಕ್ಕೆ ಕಾರಣಗನ ಭಕ್ತಿ ಮಾಡೋದು ಬಿಟ್ಟು ಹೌದಾ ಭಜನಾ ಮಾಡೋದು ಬಿಟ್ಟು ದನ ಕಾಯ್ದು ಬಿಟ್ಟು ಹುಡುಗಿ ಜೊತೆ ಪ್ರೇಮ ಮಾಡಿ ಹುಡುಗಿನ ಗರ್ಭಾನಿ ಮಾಡ್ಯಾನ. ಹೌದ್ ಹೌದ್. ಅದರ ಸಲುವಾಗಿ ಇವನ ಮೆರವಣಿಗೆ ಮಾಡಿ ಊರಿಂದ ಹೊರಗೆ ಹಾಕಬೇಕಂತೇಳಿ ಇನ್ನ ರಾಜನ ಕಟ್ಟಪ್ಪನೆ ಆಗೈತೇಳಿ ಅಲ್ಲಿ ಕೂಡಿರ್ತಕ್ಕಂತ ಮಂದಿ ಹೇಳಿದ್ರು ಪುಣ್ಯಾತ್ಮರಿ. ಹೌದ್ರಿಪ್ಪ ಹೌದು. ಅವಾಗ ಅವನಿಗೆ ಜ್ಞಾನೋದಯ ಆಯ್ತು ರಾಜನ ಮಗನಿಗೆ. ಏನತ್ರಿಪ್ಪ? ಓಡೋಡ್ತಾ ಓಡೋಡ್ತಾ ಬಂದು ತನ್ನ ತಂದೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ಯಪ್ಪ ಈ ಗರ್ಭಕ್ಕೆ ಕಾರಣ ತುಕಾರಾಮಲ್ಲ, ಈ ಗರ್ಭಕ್ಕೆ ಕಾರಣ ನಾ ಇದೆಯಪ್ಪ, ಅವನು ಬಿಟ್ಟು ಬಿಡತ್ತ ಕೂಡಿದ ಬಂದಾಗ ಕೈ ಮುಗಿದ ನಿತ್ತ ಪುಣ್ಯಾತ್ಮರಿ, ಕೈ ಮುಗಿದ ನಿತ್ತ ಪುಣ್ಯಾತ್ಮರಿ. ಅವಾಗ ಏನಕ್ಕದ್ರಿಪ್ಪ? ಅವಾಗ ರಾಜ ಬಂದ. ರಾಜ ಬಂದ ಸಂತ ತುಕಾರಾಮನ ಪಾದಕ್ಕೆ ಶರಣ ಮಾಡಿ ಹೇಳ್ತಾನೆ, ಯಪ್ಪ ಎಂತ ಗುಣಾನು, ಒಂದು ಹೆಣ್ಣು ಮಗಳ ಜೀವ ಉಳಿಸುವ ಸಲುವಾಗಿ ತಲೆ ಬೋಳಿಸ್ಕೊಂಡು ಕೊಳ್ಳಾಗ ಚಪ್ಪಲಾರ ಹಾಕೊಂಡು ಮೆರವಣಿಗೆ ಮಾಡಿದಳು, ಎಂತ ದೈವಾನಿಧಿ ಅಂತೇಳಿ ಅವನ ಕಾಲಿಗೆ ನಮಸ್ಕಾರ ಮಾಡಿದ. ಅವಾಗ ಸಂತ ತುಕಾರಾಮ್ ಹೇಳ್ತಾನ, ನನಗೆ ಚಪ್ಪಲ್ ಹಾರ ಹಾಕಿದ್ದು ತಲೆ ಬೋಳಿಸೋದು ನನಗೆ ಸಿಟ್ಟಿಲ್ಲ, ಒಂದು ಹೆಣ್ಣು ಮಗಳ ಮಾನ ಕಾಪಾಡಿನಲ್ಲ, ಆಕೆ ಜೀವನ ಕಾಪಾಡಿನಲ್ಲ, ಇದು ಒಂದೇ ಸಾಕು, ನಾನು ಸ್ವರ್ಗಕ್ಕೆ ಹೋಗ್ಲಕ್ಕತ್ತೇಳಿ ಆ ಕೂಡಿದ ಸಭದ ಕೈ ಮುಗಿದ ನಿತ್ತ ಪುಣ್ಯಾತ್ಮರಿ, ಕೈ ಮುಗಿದ ನಿತ್ತ ಪುಣ್ಯಾತ್ಮರಿ. ಹೌದು 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 ಹೌದು. ಆವಾಗ ರಾಜ ಹೇಳ್ದ, ಏನತ್ರಿಪ್ಪ? ತುಕಾರಾಮ ಓ ನಿನ್ನ ಗುಣಕ್ಕೆ ಮೆಚ್ಚಿ, ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂತ ಪ್ರೀತಿಗೆ ಮೆಚ್ಚಿ, ಹೌದು ನನ್ನ ರಾಜ್ಯದೊಳಗಿಂದ ಅರ್ಧ ಪಾಲು ಕೊಡ್ತು, ನಿನಗೆ ರೊಕ್ಕ ಬೇಕು ಪಾಲ ಬೇಕು ಅಂದ. ನಿನ್ನ ರೊಕ್ಕ ರೂಪಾಯಿಗೆ ಬೆಂಕಿ ಹಚ್ಚು, ನನಗೆ ಪಾಂಡುರಂಗ ಒಬ್ಬನೇ ಇದ್ರೆ ಸಾಕತ್ತೇಳಿ ಹೊಳ್ಳಿ ತನ್ನ ಮನೆಗೆ ಬಂದ ಸಂಸಾರ ಮಾಡಿದ. ಅವನ ಮನೆಯಾಗ ಪಾಂಡುರಂಗ ಹಾಳಾಗಿ ದುಡ್ದು ಜಗತ್ತದೊಳಗೆ ಅವನ ಗುಣಕ್ಕೆ ಮೆಚ್ಚ ಅನ್ನತ್ತೇವೆ ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ, ಕೈ ಎತ್ತಿ ಹೇಳ್ತಕ್ಕಂಥ ಮಾತು. ಹೌದು 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 ಹೌದ್ರಿಪ್ಪ. ಎಲ್ಲಿ ಹೋಯ್ತು ನಿಮ್ಮ ಹಣ? ಎಲ್ಲಿ ಹೋಯ್ತು ನಿಮ್ಮ ಹಣ? ಪುಣ್ಯಾತ್ಮರೇ, ಇವ್ರು ಬಂದಾರ, ಲಕ್ಷ್ಮಿ ಹತ್ತು ಬಂದಾರ ಇವ್ರು. ಸಾಧ್ಯ ಇಲ್ಲ. ಹೌದು. ಯಾಕೆ ಕೇಳ್ರಿ, ನಮ್ಮ ಸಿಂಧಿಕೇಳ ಶಿವಲಿಂಗನ ಹೇಳ್ದ, ಏನತ್ರಿಪ್ಪ? ಹೆಂಗದ ಕೇಳಿದ್ರ, ಹೆಂಗದರಿಪ್ಪ? ರೊಕ್ಕ ಹೆಂಗ ಜೀವಗಾತ ಹೊಡಿತದ ಅಂತ ಕೇಳಿದ್ರ ಹೆಂಗ್ರಿಪ್ಪ? 18 ಪುರಾಣದೊಳಗೆ ಅದು ಲೇಖದ ಇತಿಹಾಸದ ನೀವೆಲ್ಲರೂ ತಿಳ್ಕೊಂಡವ್ರಿದೆ. ನಾನು ಒಂದೇ ಒಂದು ಮಾತು ಕೇಳ್ತೀನಿ, ಏನ್ರಿಪ್ಪ ಅದು? ಇಂಥವನ ಪಲ್ಯಕ್ಕೆ ರೊಕ್ಕ ಹೌದಾ? ಎಂದೋ ಗಳಿಸಿಟ್ಟದ ಆಸ್ತಿ ರೊಕ್ಕ ಒಬ್ರು ಮನ್ಯಾಗ ಉಳದತ್ತಿ, ಅದು ಸ್ಥಿರವಾದ ವಸ್ತು ಅಂತ ಹೇಳಿದ್ರಂದ್ರ ಇವತ್ತ ಸಭಾದಾಗ ಗೆದ್ದಂಗತ್ ನಂದು ವಾದ. ಅದಕ್ಕೆ ಅಂಚು ಮಾಸ್ತರ್ ಜೊತೆ. ಹೌದು ಹೌದ್ರಿಪ್ಪ. ಕರೆ ಏನು ಇಲೆಕ್ಷನ್ಕ್ ರೊಕ್ಕ? ಹೌದು. ನಾ ಒಂದೇ ಒಂದು ಮಾತು ಕೇಳ್ತೀನಿ, ಏನ್ರಿಪ್ಪ? ಭಾಳ ದೂರ ಹೋಗೋದು ಬೇಡ, ನಾ ಪಕ್ಷದಿಂದ ತಿಳಿ ಮಾತಾಡಂಗಿಲ್ಲ. ಸಚಿನ್ ದಾದವ್, ಹೌದು ಸಚಿನ್ ದಾದವ್ರು ಇಲ್ಲೇ ಅಕ್ಕಲಕೋಟಕ್ಕೆ ನಿಂತು ಎಲೆಕ್ಷನ್ ಮಾಡಿದ್ರು. ಮಾಡ್ಯಾರಲ್ರಿಪ್ಪ. ನಾ ಒಂದೇ ಒಂದು ಮಾತು ಹೇಳ್ತೀನಿ, ನಾವು ಅಲ್ಲೇ ಕೂತು ನಾವು ಕರ್ನಾಟಕದಾಗ ಕೂತು ನಾವು ಕೇಳ್ತೀವಿ. ಕರೆ ನೀವೆಲ್ಲರೂ ಓಟ್ ಹಾಕಿ ಅವ್ನ ಆರಿಸ್ತಾರಬೇಕಾದ್ರೆ ಅವ್ನು ರೊಕ್ಕ ನೋಡಿ ಹಾಕಿಲ್ಲ, ಅವ್ನು ಗುಣಕ್ಕೆ ಹಾಕಿರತ್ತೆ ಇದೇ ಸಭಾದಾಗ ಕೈ ಎತ್ತಿ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದು 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 ಹೌದು. ಯಾಕ್ರಿ ನಾನು ಪಕ್ಷವಾಗಿ ಮಾತಾಡಕತ್ತಿಲ್ಲ, ಇಲ್ಲ ಕರೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಗೆಲ್ಲಬೇಕಾದ್ರೆ ನೀನು ರೊಕ್ಕ ಕುಚ್ಬಿನೈ ರೊಕ್ಕ ಹಂಗಿಲ್ಲ. ಈಗಿನ ಜನ ಹೆಂಗದ ಕೇಳು, ರೊಕ್ಕ ಇದ್ದವನು ತಗೊಂಡು ಬಂದು ಅವನ ಹನ್ನಂಗಿ ಎಲ್ಲಾನು ಅವನು ಬೋಳಿಸಿ ಮೆಟ್ಟಿ ಹಚ್ಚಿ ನಿಮ್ಮನ್ನು ಮತ್ತೆ ದಂಡಿಗೆ ನುಗ್ಗಿಸ್ತಾರೆ. ಕರೆ ಹೊರತಾಗಿ ಹೊರಗೆ ಗೆದ್ದು ಬರುವುದೇ ಗುಣ. ನಿಮ್ಮನ್ನ ಡೆಬ್ಯಾಗ ಹಾಸೆ ತರ್ತಾರ ಅವರು. ನಾ ಒಂದೇ ಒಂದು ಮಾತು ಹೇಳ್ತೀನಿ, ಏನ್ರಿಪ್ಪ? ನೀವೆಲ್ಲಾರು ಯಾರು ನೀವು ತಪ್ಪು ತಿಳ್ಕೊತಕ್ಕಂತ ಇತಿಹಾಸ ಇಲ್ಲ. ಯಾರು 10 ಬಡ್ಡಿ ಆಡ್ಬಹುದು, 8 ಬಡ್ಡಿ ಆಡ್ಬಹುದು, 4 ಬಡ್ಡಿ ಆಡ್ಬಹುದು, 2 ಬಡ್ಡಿ ಆಡ್ಬಹುದು. ಹೌದು ಹೌದು. ಇತಿಹಾಸಗಾರು ಲೇಖಕರು ಹೇಳ್ತಾರ, ಏನತ್ರಿಪ್ಪ? 10 ಬಡ್ಡಿ ಹಾಡಿದವ ಕಾಲಾಗರೆ ಮೈಯಾಗರೆ ಹುಳ ಬಿದ್ದು ಸಾಯ್ತಾನ, ಅವಂದು ಆಸ್ತಿ ಉಳಿದಿಲ್ಲ ತಿಳ್ತದ ಪುಣ್ಯಾತ್ಮ. 10 ಬಡ್ಡಿ ಆಡಿದವ, 10 ಬಡ್ಡಿ ಹಾಡಿದವರು, 10 ಬಡ್ಡಿ ಆಡಿದವ ಹಾಳಾಗಿ ಹೋಗ್ತಾನ. 8 ಬಡ್ಡಿ ಆಡಿದವ ಆಕ್ಸಿಡೆಂಟ್ ಆಗಿ ಸಾಯ್ತಾನ. ಹೌದಾ? ಏನು 8 ಬಡ್ಡಿ ಆಡಿದವ ಆಕ್ಸಿಡೆಂಟ್ ಆಗಿ ಸಾಯ್ತಾನ? ಯಾವುದಾರೆ ಒಂದು ಹಾರ್ಟ್ ಅಟ್ಯಾಕ್ ಆಗಿರೇ ಸಾಯ್ತಾನ ಅಂತ ಹೇಳ್ತಾರ ಸರ್. ಅಂತ ₹1 ಬಡ್ಡಿ ಆಡ್ರಿ ಏನಾಕದ? ಹೇಳುದ ಇನ್ನ ಕೇಳು. ಹೇಳ್ರಿ ಹೇಳ್ರಿ. 4 ಬಡ್ಡಿ ಆಡಿದಂದ್ರ ಜನ ಅತ್ತಾರ ಏನತ್ರಿಪ್ಪ? ಮೊನ್ನೆ ನನ್ನ ಮುಂದೆ ಹಾಶ್ ಹೋಗಿದ್ ನೋಡಪ್ಪ ಸತ್ತ ಹಿಂಗತ್ತಾರ. ಹೌದು. ಅದೇ ಜರ್ 2 ಬಡ್ಡಿ ಆಡಿದಂದ್ರ ಪಾಡಿದ್ದ ಅದೆಲ್ಲ ಕರೆ ಕಷ್ಟ ಕಾಲದಾಗ ಒಂದ್ ಸ್ವಲ್ಪ ಸಪೋರ್ಟ್ ಆಗ್ತಿದ ಅಂತ ಹೇಳ್ತಾರಿಪ್ಪ. ಅವನಿಗೆ ಒಂದು ಕಟ್ಟಿದ್ದದ. ಇನ್ನು 1 ಬಡ್ಡಿ ಆಡುದು ಹೌದು ಅಂದ್ರೆ ನಿನಗ್ ತಿಳಿಲಿಲ್ಲ. 1 ಬಡ್ಡಿ ಆಡಿದಂದ್ರ ಹೌದು ನಿನಗ್ ₹1,00,000 ರೊಕ್ಕ ಕೊಟ್ಟಿನಿ ಅಂದ್ರ ನೀ ಬಡ್ಡಿ ಕೊಡ್ಬೇಕತ್ತಿರ್ತೀನಿ. ನಾ ಏನ್ ಹೇಳ್ತೀನಿ, ಹೌದು ಯಾವಾಗಾರ ನನಗೆ ಚಾ ಚೋಡ ಏನಾರ ಊಟ ಮಾಡಿದ ಮುಡ್ತತ್ತ ಬಿಡೋಪ ಅನ್ನಂದ್ರ ಹೌದು ಅದು
ಹಾ ಹಾ ಒಂದ್ರ ಬಡ್ಡಿ ಅಂತ ಕರಿತಾರೆ. ಅದು ಕರಿತಾರಿಪ್ಪ. ನೀ ಬಡ್ಡಿ ಅಲ್ಲಾರೆ ರೊಕ್ಕ ಕೊಟ್ಟು ಒಂದು ಸಹಾಯ ಮಾಡಿದ ಕರೆ ಆಗಿತ್ತಂದ್ರ ಅವಂಗ ಪುಣ್ಯಾತ್ಮರ ಜಗತ್ತದಾಗ ಅವಂಗ ಮೋಕ್ಷ ಅದ ತಿಳಿದು ಸಭಾದಾಗ ಕೈ ಎತ್ತಿಳ್ತಕ್ಕಂಥ ಮಾತದ. ಹೌದು ಹೌದು, ಒಳ್ಳೆ ಗುಣವಂತ ಕರಿತಾರ ಅವಂಗ. ಒಳ್ಳೆ ಗುಣವಂತ ತಿಳಿ ಕರಿತಾರ. ಹೌದು ಹೌದು, ಖರೆ ಹಾ ಹಾ. ಜಗತ್ತದಾಗ ರೊಕ್ಕಕ್ಕೆ ಬೆಲೆ ಇಲ್ಲ, ಇಲ್ಲಿಪ್ಪ ಗುಣಕ್ಕೆ ಬೆಲೆ ಅದ ಪುಣ್ಯಾತ್ಮರಿ. ಹೌದು ಹೌದಲ್ರಿ. ನೀವೆಲ್ಲಾರು ಕೂಡ್ಕೊಂಡು ಕುತ್ಕೊಂಡು ಕೇಳ್ತೀನಿ ಅಂದ್ರೆ ಸಂತ ಕಬೀರದಾಸದ ಒಂದು ಕತೆ ಹೇಳಿದ್ರೆ ಹೇಳ್ತೀನಿ, ಬೇಡ ಮಾತು ಭಾಳ ವಾಜ್ಯ ಆಗ್ತದಂದ್ರೆ ಬಿಟ್ಟು ಬಿಡ್ತೇವೆ. ಹಾ, ಯಾಕಂದ್ರೆ ಇವತ್ತು ನನ್ನಪ್ಪ ಹಾ ಹಾ ಸಾಯಿ ಮುತ್ಯಾನ ಜಾತ್ರೆ ನಿಮಿತ್ತವಾಗಿ ತಾವೆಲ್ಲರೂ ಇಲ್ಲಿ ಕೂತಿರತ್ತೇಳಿ ಈ ಮಾತು ಹೇಳೋದು ಎಲ್ಲ ನನ್ನ ಪುಣ್ಯಾತ್ಮರಿ. ಪುಣ್ಯ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದರೂ ಕೂಡ ನಾವು ಭಾರತಾಂಬೆಯ ಪುಣ್ಯ ಮಕ್ಕಳ ನಮ್ಮ ಜೊತೆ ಬಾಂಧವ್ಯವನ್ನು ಹೊಂದಿ ಇವತ್ತು ಜಾತ್ರೆ ಮಾಡಿರಿ. ಮಾಡ್ಯಾರಿಪ್ಪ. ಖರೆ ನೀವೆಲ್ಲರೂ ಕೂತಿರತ್ತೇಳಿ ಒಂದು ಸಂತ ಕಬೀರದಾಸರದ ಒಂದು ಕತೆ ಹೇಳಿ ನನ್ನ ಮಾತಿಗೆ ವಿರಾಮ ನೀಡುದದ. ಓಕೆ.